ಕೇಳಿದರೆ ಅದನ್ನು ತಿಳಿಸಬೇಕೆಂದಿದ್ದೇನೆ. ಪರಮಾತ್ಮ ಹರೇ ಪಾವನ ನಾಮ ಪರಮಾತ್ಮ ಕರ್ಣ, ಅಖಿಲ ಗುಣಗಣಂ ವಾರಿಧಿ ಸೋಮಂ ಸಮಸ್ತ ಜಗತ್ತಾನಂದಂ ಆದೇವಾ ಪರಮಾತ್ಮ ಕರ್ಣ, ವಾರಿಧಿ ಭವದಾತ ನಿವಾರಿಧಿ ಭವದಾತ ಕರ್ಣ, ನಿನಗೆ ಮಾಂ ಸಮನನೇ ಕುಲಹೀನನು ನಾಂ ನಿನಗೆ ನಾಂ ಸಮನನೇ ದೇವಾ ದೇವಾ ಪರಮಾತ್ಮ ಕರ್ಣ,
ದೇವ ದೇವಾನೇ ಭಾಗ್ಯ ಪಾದವನೇ ತಾನೇ ಪರಮ ಹರಿ ಪಾವನ ಪರಮಾತ್ಮ ಕರ್ಣ, ಮಹಾಮಹಿಮನಾದ ನೀನು ಕುಲಹೀನನಾದ ನನ್ನನ್ನು ಇಷ್ಟೊಂದು ಆದರಿಸಲು ಕಾರಣವೇನು ದೇವ? ದುಡುಕಿ ಮಾತನಾಡಬೇಡ ಕರ್ಣ. ನಿನ್ನಲ್ಲಿರುವ ಧರ್ಮ ಬುದ್ಧಿ ಗುಣಗಳು ಓರ್ವ ಸೂತ ಕುಲದವನಲ್ಲಿ ಕಂಡುಬರುವುದೇ? ನೀನೇ ಯೋಚಿಸಿ ನೋಡು ಕರ್ಣ. ಮಾತನು ಪ್ರೇಮದಿ ಆಲಿಸುವೀರ ಕರ್ಣ. ಮಾತನು ಪ್ರೇಮದಿ ಆಲಿಸುವೀರ ಸುರಚಿರ ಶರಣರ ಶರಣರ ಪೊರೆವನ ಕರ್ಣ. ಸುರಚಿರ ಶರಣರ ಶರಣರ ಪೊರೆವನ ಸುರಚಿರ ಸರದರ ಶರಣರ ಪೊರವನ ಸುರಚಿರ ಸರದರ ಶರಣರ ಪೊರವನ ಮಾತನು ಪ್ರೇಮದಿ ಆಲಿಸುವೀರ ಕರ್ಣ. ದಾನ ಸೂರನಿ ನಾಂತಿಹ ಬಿರುದ ಕರ್ಣ. ಕರ್ಣ ಕರ್ಣ ದಾನ ಸೂರನಿ ನಾಂತಿಹ ಬಿರುದ ಧರಿಸಿ ನೀನು ವರಗುಣ ಜಾಣ ಕರ್ಣ. ಧರಿಸಿ ನೀನು ವರಗುಣ ಜಾಣ ಪರಹಿತ ಪ್ರೇಮಿ ಸುಕೃತಗಾಮಿ ಕರ್ಣ. ಪರಹಿತ ಪ್ರೇಮಿ ಸುಕೃತಗಾಮಿ ಬಾನಿಷ್ಕಾಮಿ ಬಾನಿಷ್ಕಾಮಿ ಮಾತನು ಪ್ರೇಮದಿ ಆಲಿಸುವೀರ ಸುರಚಿರ ಸುಖಕರ ಶರಣರ ಪೊರೆವನ ಕರ್ಣ. ಸುರಚಿರ ಶರಣರ ಶರಣರ ಪೊರೆವನ ಸುರಚಿರ ಸರದರ ಶರಣರ ಪೊರೆವನ ಸುರಚಿರ ಸರದರ ಶರಣರ ಪೊರೆವನ ಮಾತನು ಪ್ರೇಮದಿ ಆಲಿಸುವೀರ ಕರ್ಣ. ಪಾಂಡು ಕುವರರ ಸೇರುತ್ತೆ ನೀನು ಕರ್ಣ. ಕರ್ಣ ಕರ್ಣ ಪಾಂಡು ಕುವರರ ಸೇರುತ್ತೆ ನೀನು ಧರೆಯನು ಪೊರೆಯೈ ಧರ್ಮದಿ ನಿರುತ ಕರ್ಣ. ಧರೆಯನು ಪೊರೆಯೈ ಧರ್ಮದಿ ನಿರುತ ಅನುಜರ ಸೇರೈ ಸುಖದಲು ಬಾಳೈ ಕರ್ಣ. ಅನುಜರ ಸೇರೈ ಸುಖದಲ್ಲಿ ಬಾಳೈ ನೀ ಬಾಳೈ ನೀ ಬಾಳೈ ಮಾತನು ಪ್ರೇಮದಿ ಆಲಿಸುವೀರ ಶರಣರ ಶರಣರ ಪೊರೆವನ ಸುರಚಿರ ಸರದರ ಶರಣರ ಪೊರೆವನ ಸುರಚಿರ ಸರದರ ಶರಣರ ಪೊರೆವನ ಸುರಚಿರ ಸರದರ ಶರಣರ ಪೊರೆವನ
ಪಾಲಿಸುವೇನ ವೀರ ವೀರ ಶೂರ ಕರ್ಣ ಕರ್ಣ, ನೀನು ಸೂತನಲ್ಲ, ಪವಿತ್ರವಾದ ಚಂದ್ರವಂಶವೇ ನಿನ್ನ ವಂಶವು, ಕುಂತಿದೇವಿಯೇ ನಿನ್ನ ತಾಯಿಯು, ಸೂರ್ಯದೇವನೇ ನಿನ್ನ ಜನಕನು, ಆ ಪಾಂಡವರೇ ನಿನ್ನ ಸಹೋದರರಾಗಬೇಕು ಕರ್ಣ. ಪರಮಾತ್ಮ, ದೇವ, ಎನ್ನ ಗುಣವು ಓರ್ವ ಸೂತನೆಂಬುದನ್ನು ಈ ಪ್ರಪಂಚವೇ ಮೆರೆಯುತ್ತಿರುವುದಲ್ಲ ಪರಮಾತ್ಮ. ದೇವ, ಇದೇನು ಹೀಗೆ ಹೇಳುತ್ತಿರುವಿರಿ? ಇದು ಆಶ್ಚರ್ಯಕರವಾಗಿ ತೋರುತ್ತಿರುವುದಲ್ಲ. ಓಹೋ, ಇದು ಯುದ್ಧ ಕಾಲ. ನೀನು ಆ ಪಾಂಡವರ ಪಕ್ಷಪಾತಿ. ಅವರನ್ನು ಕಾಪಾಡುವುದಕ್ಕೋಸ್ಕರವಾಗಿ ಈ ರೀತಿಯ ಸಂಚು ಮಾತುಗಳನ್ನು ಆಡುತ್ತಿರುವೆಯಾ? ಕರ್ಣ, ನನ್ನ ಮಾತುಗಳನ್ನು ಸತ್ಯವೆಂದು ನಂಬು. ನಿನ್ನ ತಾಯಿಯಾದ ಕುಂತಿದೇವಿಯು ಕನ್ಯಕಾವಸ್ಥೆಯಲ್ಲಿದ್ದಾಗ ದೂರ್ವಾಸ ಮುನಿಗಳು 6 ಮಂತ್ರಗಳನ್ನು ಉಪದೇಶಿಸಿದರು. ಅವುಗಳು ಫಲಿಸುವುದೋ ಇಲ್ಲವೋ ಎಂದು ಅನುಮಾನದಿಂದ ನಿನ್ನ ತಾಯಿಯು ಅವುಗಳಲ್ಲೊಂದಾದ ಸೂರ್ಯ ಮಂತ್ರವನ್ನು ಜಪಿಸಿದಳು. ಆಗ ತಾನೇ ನೀನು ಜನಿಸಿದೆ. ಆದ ಕಾರಣ ಲೋಕ ಅಪವಾದಕ್ಕೆ ಹೆದರಿ ನಿನ್ನನ್ನು ನಿನ್ನ ತಾಯಿ ಗಂಗಾ ನದಿಯಲ್ಲಿ ತೇಲಿಬಿಟ್ಟಳು. ಆಗ ನೀನು ಸೂತರ ಕೈಗೆ ಸಿಕ್ಕಿ ಸೂತರು ನಿನ್ನನ್ನು ಸಾಕಿದರು. ಈಗಲಾದರೂ ನನ್ನ ಸಂಗಡ ಬಾ ಕರ್ಣ. ಆ ಪಾಂಡವರನ್ನು ಕೌರವರನ್ನು ನಿನ್ನ ಪಾದದ ಕೆಳಗಡೆ ಕೆಳಗಿಸುವೆನು. ಸಮಸ್ತ ರಾಜರುಗಳನ್ನೇ ಓಲೈಸಿಕೊಂಡು ರತ್ನ ಖಚಿತವಾದ ಸಿಂಹಾಸನದ ಮೇಲೆ ಕುಳಿತು ರಾಜ್ಯಭಾರ ಮಾಡುವಂತೆ ನನ್ನ ಸಂಗಡ ಬಾ ಕರ್ಣ, ನನ್ನ ಸಂಗಡ ಬಾ. ದೇವಾ ಶೋಧನೆ ಇಂದು ಹೋದನೆ ಅಪನಿಂದಲೇ ಬಲು ನಂದೆ. ಪರಮಾತ್ಮ ಕರ್ಣ, ಇಂದು ಹೋದನೆ ಅಪನಿಂದಲೇ ಬಲು ನಂದೆ. ಪಾತಕಿ ಜೀವನ ಸಂಕಟ ಕಾರಣ. ಪಾತಕಿ ಜೀವನ ಸಂಕಟ ಕಾರಣ. ದೇವಾ ಯೋಧನೆ ವಿಧಿ ಶಾಪ ವಿಧಿ ಶಾಪ. ಪರಮಾತ್ಮ ಕರ್ಣ, ಬಂದರಿತು ಜನ್ನು ಮಾತಾದೆಯ ನಿಂದಯ ಬಾರಿತು. ದೇವಾ ಪರಮಾತ್ಮ ಕರ್ಣ, ಮರ್ಮ ಬಂದರಿತು ಜನ್ನು ಮಾತಾದೆಯ ನಿಂದಯ ಬಾರಿತು.
ನಾ ಸಂಕಟ ಕಾರಣ ದೇವಾ ಶೋಧನೆ ಶಾಪ ವಿಧಿ ಶಾಪ ಪರಮಾತ್ಮ ಕರ್ಣ, ಪರಮಾತ್ಮ ಭೀಮಾರ್ಜುನರು ನನ್ನನ್ನು ಓರ್ವ ಸೂತ ಕುಲದವನೆಂದು ಹೀಯಾಳಿಸುತ್ತಲೇ ಇರುವರಲ್ಲ, ಅವರಿಗೆ ನಾನು ಇಂಥವನೆಂಬ ವಿಚಾರವು ತಿಳಿಯದೇ ದೇವ. ಕರ್ಣ, ಈ ವಿಚಾರವು ನಿನ್ನ ತಾಯಿಯಾದ ಕುಂತಿದೇವಿಗೂ ಆ ಪಾಂಡವರಿಗೂ ಸಹ ತಿಳಿಯದು. ನಿನ್ನ ತಾಯಿಯಾದ ಕುಂತಿದೇವಿಯು ನಿನ್ನನ್ನು ನೋಡಿದಾಗಲೆಲ್ಲ, ಕೃಷ್ಣ, ಈ ಕರ್ಣನಾರು, ಆತನನ್ನು ನೋಡಿದರೆ ನನಗೆ ತುಂಬ ಮರುಕು ಉಂಟಾಗುವುದು ಎಂದು ಹೇಳುತ್ತಿದ್ದಳು. ಈಗ ತಾನೇ ನಿನ್ನ ವಿಚಾರವನ್ನು ಆಕೆಗೆ ತಿಳಿಸಿ ಬಂದಿರುವೆನು. ಆಕೆಯು ಬಲು ಸಂಭ್ರಮದಿಂದ ನಿನ್ನನ್ನು ಕಾಣಲು ಗಂಗಾ ನದಿಯ ತೀರಕ್ಕೆ ಬರುತ್ತಿರುವಳು. ಕರ್ಣ, ಆಕೆಯ ಮನಸ್ಸನ್ನು ಸಂತೋಷಗೊಳಿಸು. ನಾನಿನ್ನು ಹೋಗಿ ಬರುವೆನು. ಪರಮಾತ್ಮ ಆಗಬಹುದು. ಕಾರಣ ಅತ್ತ ನೋಡು, ನಿಮ್ಮ ತಾಯಿಯಾದ ಕುಂತಿದ್ದೇವೆ ಬರುತ್ತಿರುವಳು. ಹಿಂದೆ ನೀನು ದೇವೇಂದ್ರನಿಗೆ ಕವಚವನ್ನು ಕೊಟ್ಟು ಮೋಸ ಹೋದಂತೆ ಈಗಲೂ ಮೋಸ ಆಗಬೇಡ. ಅವಳ ಮಾತಿಗೆ ಮರುಳಾಗಬೇಡ. ನಾನು ಆ ಶರೀರವಾಣಿ. ಶ್ರೀಕೃಷ್ಣ ಪರಮಾತ್ಮನು ನಿನ್ನ ತಾಯಿ ಕುಂತಿ ಎಂದು ಹೇಳಿದ ಮಾತು ಈ ಅಶರೀರವಾಣಿಯಿಂದ ಸ್ಥಿರಪಟ್ಟಿತು. ಅಯ್ಯೋ, ಲೋಕೈಕ ವೀರರಾದ ಪಾಂಡವರು ನನ್ನ ಸಹೋದರರೇ, ಅವರೊಡನೆ ಕೂಡಿ ಬಾಳುವ ಭಾಗ್ಯವು ನನ್ನ ಹಣೆಯಲ್ಲಿ ಬರೆಯಲಿಲ್ಲವೇ? ಅಯ್ಯೋ, ಇದುವರೆವಿಗೂ ನನ್ನ ಬಂಧುವರ್ಗದವರು ಯಾರೆಂಬುದನ್ನು ತಿಳಿಯಲು ವ್ಯಥಪಡುತ್ತಿದ್ದ ನಾನು ಈಗ ಬಂಧುವರ್ಗದವರು ಇಂತಹವರೆಂದು ತಿಳಿದ ಬಳಿಕ ಎಂತಹ ಉಭಯ ಸಂಕಟ. ಕೊಲಲೆ ಪಾಂಡುಕುಮಾರನ ಕೊಲ್ಲಲೆ ದುರದೊಳ ತಮ್ಮಂದಿರಾನ ಈ ದರಯೊಳ್ ನಾಂ ಕೊಲ್ಲಲೆ ಕೊಲಲಾಂ ಬಿಟ್ಟೊಡೆ ಕೌರವೇಂದ್ರ, ಕೊಲಲಾಂ ಬಿಟ್ಟೊಡೆ ಕೌರವೇಂದ್ರ ಈ ದರಯೊಳ್ ಸುಖ ಸಂಪತ್ತಿ ಬಾಳ್ವನೆ ಚಲದಿ ಪಾರ್ಥನರುಂಡವಂ ತರಿದು. ಅಯ್ಯೋ ಅರ್ಜುನ, ಚಲದಿ ಪಾರ್ಥನರುಂಡವಂ ತರಿದು ಮತ್ಸ್ವಾಮಿಗೆ ನನ್ನ ಮಹಾಸ್ವಾಮಿಗೆ ಆನಂದವಂ ಸಹಿಸಲ್ಕಾಗದೆ ಆನಂದವಂ ಸಹಿಸಲ್ಕಾಗದೆ ಪ್ರಾರ್ಥನಾ ಘೋರ ಶರಕ್ಕೆ ನಾಂ ತುತ್ತಾಗಲೇ ಅಯ್ಯೋ, ನನ್ನನ್ನು ಈ ಆಳಿಸುತ್ತಿದ್ದ ಪಾಂಡವರು ನನ್ನ ಸಹೋದರರೇ, ನನ್ನನ್ನು ಸಾಕಿದ ಸ್ವಾಮಿಗೆ ದ್ರೋಹವನ್ನು ಮಾಡುವುದೇ? ಅಯ್ಯೋ ಅಯ್ಯೋ ದೈವವೇ, ನನ್ನ ಹೆತ್ತ ತಾಯಿ ಇತ್ತಲೇ ಬರುತ್ತಿರುವಳು, ನಾನು ಸ್ವಲ್ಪ ಮರೆಯಾಗುವೆನು. ಐವರ ಕಾಂತಿ ಎನಿಸಿತು ಚಿಂತಿ, ಐವರ ಕಾಂತಿ
ವಾಸುದೇವ, ನಿನ್ನ ಹೊರತು ನನಗೆ ಗತಿ ಯಾರು? ಆತ್ಮೀಯ ಸಜ್ಜನಿಂದ ಪರಿತಪಿಸಿ ಬಂದೆನು. ಕಾಡಿನ ವಾಸ, ಪರರ ಸೇವೆ, ಆ ಕೀಚಕನ ಭಂಗವು ಸಹಿಸಿದ್ದಾಯಿತು. ಇನ್ನು ಮುಂದೆ ಆದರೂ ಸುಖವಾಗಿ ನೋಡಬೇಕ್ರೆ. ಈ ದ್ರೌಪದಿ ಅಣಿಯಲ್ಲಿ ಏನೆಂದು ಬರೆದಿರುವೆ ದಾತ, ಏನೆಂದು ಬರೆದಿರುವೆ? ಇವಳು ಏಕೆ ಚಿಂತಾಮಗ್ನಳಾಗಿರುವಳು? ಪ್ರಿಯತಮೆ, ಏನಾಯ್ತು? ಲೋಕವೇಕೆ ಬಿಡು ಚಿಂತ ಮನದಿ, ಬಿಡು ಚಿಂತ ಮನದಿ, ಕಡು ದುರಾತ್ಮರ ಮನ ಸಿಗಿವೆ ನಾ ಪ್ರಣದಿ. ಸಾಕವೇಕೆ ಬಿಡು ಚಿಂತ ಮನದಿ, ಬಿಡು ಚಿಂತ ಮನ, ಕಡು ದುರಾತ್ಮರ ಮನ ಸಿಗಿವೆ ನಾ ಪ್ರಣದಿ. ಸಿಗಿದವರ ಹೃದಯ ಬಗೆಯುತ್ತದೆ ಹೃದಯ, ಸಿಗಿದವರ ಹೃದಯ ಬಗೆಯುತ್ತದೆ ಹೃದಯ. ಬಿಸಿ ರಕ್ತದಳು ನಿನ್ನ ಮುಡಿಗಟ್ಟಿಸುವೆನು, ಬಿಸಿ ರಕ್ತದಳು ನಿನ್ನ ಮುಡಿಗಟ್ಟಿಸುವೆನು. ಪಾಂಡುವರ ಭಕ್ತಿಯನ್ನೆನಿಸು ನೀ ದರೆಯೊಳ್, ಪಾಂಡುವರ ಭಕ್ತಿಯನ್ನೆನಿಸು ನೀ ದರೆಯೊಳ್. ಕೆಚ್ಚದೆಯ ನಾರಿಯಂತೆ ಈ ಪರಿಯೊಳ್, ಕೆಚ್ಚದೆಯ ನಾರಿಯಂತೆ ಈ ಪರಿಯೊಳ್. ಶೋಕವೇಕೆ ಬಿಡು ಚಿಂತೆ ಮನದಿ, ಬಿಡು ಚಿಂತೆ ಮನ, ಬಿಡು ದುರಾತ್ಮರವರು ಸಿಗಿವೆ ನಾವು ಮನದಿ, ಸಿಗಿವೆ ನಾವು ಮನದಿ, ಸಿಗಿವೆ ನಾವು ಮನದಿ. ಓ ಜಾಲಿ, ಏಕೆ ಈ ರೀತಿ ಚಿಂತಾಮಗ್ನಳಾಗಿ ಹೇಳುತ್ತಿರುವೆ? ನಿಷ್ಕಣವಾಗಿ ಹೇಳುತ್ತಿರುವೆ? ಪ್ರಾಣೇಶ್ವರ, ನಾನ್ ನಿಷ್ಕಾರಣವಾಗಿ ಹೇಳುತ್ತಿಲ್ಲ. ನನ್ನ ಅಡುಗೆ ಒಂದಲ್ಲ, 10 ಕಾಣಿರುವುದು. ನೀವು ಪುರುಷರು, ನಿಮ್ಗೆ ಯಾರಾದರೂ ಬಿರು ನುಡಿಗಳನ್ನು ಮಾತನಾಡಿದರೆ ಅವರಿಗೆ ತಕ್ಕ ಶಿಕ್ಷೆ ಕೊಡುವ ಶಕ್ತಿ ನಿಮ್ಮಲ್ಲಿರುವುದು. ನಾನು ಸ್ತ್ರೀ, ನನ್ನಿಂದ ಏನು ಮಾಡಲು ಸಾಧ್ಯ? ಸ್ತ್ರೀಯರು ಅನ್ನ ವಸ್ತ್ರಕ್ಕಾಗಿ ಪರರನ್ನು ಆಶ್ರಯಿಸಿರಬೇಕು. ಹೇ ವಿಧಾತ, ಈ ಸ್ತ್ರೀ ಜನ್ಮವನ್ನು ಏತಕ್ಕಾಗಿ ಸೃಷ್ಟಿ ಮಾಡಿದ್ದೀವಾ? ಏತಕ್ಕಾಗಿ ಸೃಷ್ಟಿ ಮಾಡಿದಿ? ಅಳಬೇಡ ಪಾಂಚಾಲಿ, ಅಳಬೇಡ. ಸ್ತ್ರೀಯರ ಪರಾಧೀನತೆಯು ನಮ್ಮ ಸಮಾಜದ ನೇಮ. ಅದು ಭಗವಾನ್ ಸ್ವರೂಪರಾದ ಋಷಿಗಳ ಆಜ್ಞೆ. ಏನು ಋಷಿಗಳ ಆಜ್ಞೆ? ಸ್ವಾಮಿ, ಋಷಿಗಳ ಆಜ್ಞೆ. ನಿಮಗಾಗಿ ಅಲೆದೆ ವನವಾಸಗೈದ ಪರನಿಂದನೆ ಸೈರಿ. ನಿಮಗಾಗಿ ಅಲೆದೆ ವನವಾಸ ಪಡೆದೆ ಪರನಿಂದನೆ.
ಇಲ್ಲವೇನು? ಪತಿಗಳು ಪತಿಗಳು ನಿಮ್ಮಂತಹ ಪತಿಗಳನ್ನು ತಪಸ್ಸು ಮಾಡಿ ಪಡೆಯಬೇಕು. ಅಣ್ಣನ ಒಂದು ದಿನದ ಅವಿವೇಕದಿಂದಾಡಿ ಈ ನಿಂದನೆಯು ನಮ್ಮನ್ನು ಸಾಯುವ ತನಕ ಬಿಟ್ಟಿದ್ದಲ್ಲ. ಅಣ್ಣನ ಅಪರಾಧವನ್ನು ಕ್ಷಮಿಸು ಎಂದು ನಾನು ನಿನ್ನಲ್ಲಿ ಎಷ್ಟೋ ಸಾರಿ ಕೇಳಿಕೊಂಡಿಲ್ಲವೇ? ಹೋದಿದ್ದು ಹಾಗೆ ಹೋಯ್ತು, ಅದನ್ನು ಮರೆತು ಬಿಡು. ಈ ದಿನ ನೀನೇಕೆ ಈ ರೀತಿ ಚಿಂತಾಮಗ್ನನಾಗಿರುವೆ? ನನ್ನೊಡನೆ ತಿಳಿಸಬಾರದೆ? ಸ್ವಾಮಿ, ಎಷ್ಟೇ ಆಗ್ಲಿ ತಾವಣ್ಣನ ಆಜ್ಞಾಧಾರಕರಲ್ಲವೇ? ಅದು ಇಂದಿನ ಮಾತು. ಈಗ ನಾನು ಯಾರ ಆಜ್ಞಾಧಾರಕನೂ ಅಲ್ಲ. ಪ್ರಾಣೇಶ್ವರ, ಹಾಗಿದ್ದಲ್ಲಿ ಹೇಳುನೆ ಕೇಳಿ. ಹಸ್ತಿನಾವತಿ ದೇವಿ ಪೂಜೆಗೆ ಹೋಗಬೇಕಾದ್ರೆ ಆ ಭಾನುಮತಿಯೇ ನನ್ನನ್ನು ಸಿಕ್ಕಿ ಮಾತನಾಡಿದಳು. ನಿಮ್ಮ ಪತಿಗಳ ವಾಸಕ್ಕಾಗಿ ಇದು ಗ್ರಾಮವನ್ನು ಕೇಳುತ್ತಿರುವರು. ಇನ್ನೇನು ಸಂಧಿ ಆಗುವುದು. ಈ ನಿನ್ನ ಬಿಚ್ಚಿದ ಕೇಶರಾಶಿಯನ್ನು ಎಂದಿಗೆ ಕಟ್ಟಿಸಬೇಕು ನನ್ನನ್ನು ಈ ಆಸಿ ಮಾತನಾಡಿದಳು. ಅದಕ್ಕಾಗಿ ನನಗೆ ಇರೋದನಿ ಸ್ವಾಮಿ, ಅದಕ್ಕಾಗಿ ನನಗೆ ಇರೋದನಿ. ಏನು ದುರ್ಯೋಧನನ ಮತ್ತೆ ಸಂಧಿಗೆ ಪ್ರಯತ್ನವೇ? ಹೋಗಾದರೆ ನನ್ನ ಸಂದೇಹವು ನಿಶ್ಚಯವಾಯಿತು. ಗೋಪಿಕಾಂಗನಿಯರ ವಿಭ್ರಮಗಳ ವಿಳಾಸದಂತೆ ಮಗ್ನನಾದ ಯದುಪತಿಯು ಯುದ್ಧವನ್ನು ಮರೆಯುವುದು ಸಹಜ. ಅರ್ಜುನನು ದ್ವಾರಕೆಯಿಂದ ಹಿಂದಿರುಗಿದಾಗಲೇ ತಿಳಿದಿದೆ ಹೀಗಾಗಬಹುದೆಂದು. ಅದಿರಲಿ ಪಾಂಚಾಲಿ, ಆ ಭಾನುಮತಿಗೆ ಏನೆಂದು ಉತ್ತರವನ್ನು ಕೊಟ್ಟ? ಆಕೆಗೆ ನಾನು ಸರಿಯಾದ ಉತ್ತರವನ್ನೇ ಕೊಟ್ಟು ಬಂದೆ. ಏನೆಂದು? ನಿನ್ನ ಕಟ್ಟಿದ ಕೇಶರಾಶಿಯನ್ನು ಎಂದಿಗೆ ಬಿಚ್ಚುವೆಯೋ ಅಂದಿಗೆ ಈ ನನ್ನ ಬಿಚ್ಚಿದ ಕೇಶರಾಶಿಯನ್ನು ಕಟ್ಟುವಿನೆ ಎಂದು. ಬಲೆ ಬಲೆ ಪಾಂಚಾಲಿ, ಚಮತ್ಕಾರವಾದ ಉತ್ತರವನ್ನೇ ಕೊಟ್ಟರು. ಬಾ, ಈ ಸಂತೋಷದ ಸಂದರ್ಭದಲ್ಲಿ ನನ್ನೊಡನೆ ಆಲಿಂಗನದಿಂದ ವರ್ತಿಸು. ಬಾ, ಇದೇ ಸಂದರ್ಭದಲ್ಲಿ ನನ್ನ ತೊಡೆಯ ಮೇಲೆ ಕುಳಿತುಕೋ. ಬಾ ದೇವಿ ಬಾ. ಜಾಣೆ ಮುದ್ದಾಡುವೆನೋ ಬಾರೆ, ಜಾಣೆ ಮುದ್ದಾಡುವೆನೋ ಬಾರೆ, ಈ ಮನ್ನ ಪ್ರೀತಿಯ ಪ್ರೇಯಸಿ ನೀನೆ.
ಸಮಯವಿದೆ ಶೃಂಗಾರಕ್ಕೆ ಭೀಮಾ ಏಕೆ ಏನಾಯಿತು? ಏಕೆ ನನ್ನೊಡನೆ ಆನಂದಪಡುವುದು? ಸಮಯವಿದೆ ಶೃಂಗಾರಕ್ಕೆ ಭೀಮಾ ಸಮಯವಿದೆ ಶೃಂಗಾರಕ್ಕೆ ಭೀಮಾ ಹೃದಯ ಮನಸ್ಸಿಗೆ ಇಲ್ಲ ವಿರಾಮ ಹೃದಯ ಮನಸ್ಸಿಗೆ ಇಲ್ಲ ವಿರಾಮ ಸಮಯವಿದೆ ಶೃಂಗಾರಕ್ಕೆ ಭೀಮಾ ಮನಮುನಿಸುವ ಮದ ಆದ್ಯ ನಿವಾಸ ಮನಮುನಿಸುವ ಮದ ಆದ್ಯ ನಿವಾಸ ಗೌರವ ಚಿರವನ್ನು ಧರೆಯಲು ನೀ ಸ್ವಾಮಿ ಗೌರವ ಚಿರವನ್ನು ಧರೆಯಲು ನೀ ಚೆಲ್ಲುತ್ತ ಸೇರುವೆ ದೇವಿ ಸ್ವಾಮಿ ದೇವಿ ಇನ್ನು ಸಮಯವಿದೆ ಆ ದೃಢ ದುಶಾಸನ ರಕ್ತವನ್ನು ನನ್ನ ಕೇಶರಾಶಿಗೆ ನೀವು ಯಾವಾಗ? ಯಾವಾಗ ಇನ್ನು ಸಮಯವಿದೆ ಚೆಲ್ಲುತ್ತ ಸೇರುವೆ ಕಾಂತಿಗೆ ಸಮಯವಿದೆ ಶೃಂಗಾರಕ್ಕೆ ಭೀಮಾ ಸಮಯವಿದೆ ಶೃಂಗಾರಕ್ಕೆ ಭೀಮಾ ಹೃದಯ ಮನಸ್ಸಿಗೆ ಇಲ್ಲ ವಿರಾಮ ಹೃದಯ ಮನಸ್ಸಿಗೆ ಇಲ್ಲ ವಿರಾಮ ಸಮಯವಿದೆ ಶೃಂಗಾರಕ್ಕೆ ಭೀಮಾ ಪ್ರಾಣೇಶ್ವರ ಈ ನನ್ನ ಬಿಚ್ಚಿದ ಕೇಶರಾಶಿ ನೋಡಿ ಗುರುಕುಲಾಂತಕ ಕಾಳರಾತ್ರಿಯಿಂದ ಸಂಭವಿಸಿದ ವಿಚಾರವು ಮರೆತು ಮಾತನಾಡುವುದು ನಿಮಗೆ ಉಚಿತವಲ್ಲ ದೇವಿ ಬಲೆ ಬಲೆ ಚಮತ್ಕಾರವಾದ ಉತ್ತರವನ್ನೇ ಕೊಟ್ಟಿರುವೆ. ನೀನು ನಮ್ಮೊಡನೆ ಕದನವನ್ನಾಡುವುದರಲ್ಲಿ ನಿನ್ನ ಚತುರತೆಯನ್ನು ಮುಗಿಸಿದೆ ಎಂದು ಭಾವಿಸಿದೆನು. ಸ್ವಾಮಿ ಹೇಳ್ದು ಮಾತ್ರವಲ್ಲ ಸ್ವಾಮಿ ಹೇಳ್ದಂತೆ ನಡೆದುಕೊಳ್ಳಬೇಕು ಎಷ್ಟೇ ಆಗಲಿ ತಾವು ಅಣ್ಣನ ಆಜ್ಞಾ ಧಾರಕರಲ್ಲವೇ ಪುನಃ ನನ್ನ ಬಾಯಿಂದ ಪ್ರತಿಜ್ಞೆ ವಾಕ್ಯಗಳನ್ನು ಕೇಳಬೇಕೆಂದು ಅಪೇಕ್ಷಿಸುತ್ತಿರುವೆಯ? ಮಾಡಿದ ಪ್ರತಿಜ್ಞೆಯನ್ನು ಮರಿಯಂತ ಹೇಳಿ ಅಲ್ಲ, ಈ ನಿನ್ನ ಗಂಡ ಪ್ರಚಂಡ ಭೀಮ ಮಾತ್ರವಲ್ಲ ಸ್ವಾಮಿ ಆರ್ದಂತೆ ನಡೆದುಕೊಳ್ಳಬೇಕು ಎಷ್ಟೇ ಆಗಲಿ ತಾವು ಅಣ್ಣನ ಆಜ್ಞಾ ಧಾರಕರಲ್ಲವೇ ಓ ಚಾಲಿ, ನನ್ನನ್ನು ಕೆರಳಿಸಬೇಡ, ನನ್ನನ್ನು ಕೆರಳಿಸಬೇಡ. ಈಗ ನಾನು ಯಾರ ಆಜ್ಞಾಧಾರಕನೂ ಅಲ್ಲ. ಶಾಂತಿಯನ್ನು ಬಯಸುವವರು ಸಂಧಿಯ ಪ್ರಸ್ತಾಪದಲ್ಲಿ ತೊಡಗಲಿ. ನಾನು ಯುದ್ಧವನ್ನು ಬೋಳ ಹತ್ತಿರದಿಂದ ನಿರೀಕ್ಷಿಸುತ್ತಿರುವೆನು. ಧರ್ಮಪರಾಯಣನಾದ ಯದುಷ್ಟರು ಆ ದುರ್ಯೋಧನನ ಅನಂತ ಅಪರಾಧಗಳನ್ನು ಕ್ಷಮಿಸಬಹುದು. ಹೋದರೆ
ನಾನು ಮಾತ್ರ ಕ್ಷಮಿಸುವುದಿಲ್ಲ. ಬಾಳು ಗೆಡಿಸುವೆ ತಾಳು ತಾಳು ನೀಸುವ ಮತಿಯೇ. ದುರದಳು ಸೈರಿಸೆ ದುರದೊಳೀಗನೆ ಗುರುಕುಲವೆಲ್ಲ ಸದಬಡಿವೆ ನಾಗಂತೆ. ದುರದೊಳೀಗನೆ ಗುರುಕುಲವೆಲ್ಲ ಸದಬಡಿವೆ ನಾಗಂತೆ. ದುರುಳ ಕೌರವನ ತರಿದು ಬರುವೆನ, ದುರುಳ ಕೌರವನ ತರಿದು ಬರುವೆನ. ಸೈರಿಸೆ ದುರದಳು ಸೈರಿಸೆ. ಅತ್ತ ನೋಡು ಅಣ್ಣ, ಭೀಮಸೇನನು ಸಂಧಿಯ ವಿಚಾರವನ್ನು ತಿಳಿದ ಕೂಡಲೇ ಕೆರಳಿದ ಸಿಂಹದಂತೆ ಗರ್ಜಿಸುತ್ತಿರುವನು. ಈಗ ಆತನನ್ನು ಸಮಾಧಾನ ಪಡಿಸಲು ನಿನ್ನ ಹೊರತು ಮತ್ತಾರು ಸಕ್ತರಲ್ಲ. ಪಾರ್ಥ, ಈ ಸಾರಿ ಅವನ ಕೋಪಕ್ಕೆ ದ್ರೌಪದಿಯೇ ಕಾರಣವೆಂದು ತೋರುತ್ತಿರುವುದು. ಶ್ರೀಕೃಷ್ಣ ಪರಮಾತ್ಮ ಹೇಳುತ್ತಿದ್ದನು, ಜಗತ್ತಿನ ಸುಖ ದುಃಖಗಳಿಗೆ ಸ್ತ್ರೀಯರೇ ಮೂಲ ಕಾರಣವೆಂದು. ಪಾರ್ಥ, ಆ ಕೌರವರೊಡನೆ ಯುದ್ಧಕ್ಕಿಂತ ನನ್ನ ಸಹೋದರ ಕೋಪವನ್ನು ತಡೆಯುವುದು ನನಗೆ ಸಾಕಾಗಿವದೆ. ಈ ಕೋಪವನ್ನು ಭೀಮಸೇನ, ನನ್ನಲ್ಲಿ ಕೋಪವೇ? ಪಾಂಚಾಲಿ, ತರುಣಿ ಮಣಿಯೊಳೆ ಸೈರಿಸು ಕೋಪವಾ. ಮುಡಿಯನು ಕಟ್ಟಿಸುವೆನೋ ರಮಣಿ, ರಮಣಿ. ದುರುಳ ದುಶ್ಯಾಸನಂ ಶಿರವ ಛೇದಿಸಿ, ದುರುಳ ದುಶ್ಯಾಸನಂ ಶಿರವ ಛೇದಿಸಿ ಬಿಚ್ಚಿದ ಮುಡಿಯನ್ನು ಕಟ್ಟಿಸುವೆನು ರಮಣಿ, ರಮಣಿ. ಮರಗೋದೆ ಕಲೆ ಮಾರುಣಿ ಮಣಿಯವಳೆ, ಮರಗೋದೆ ಕಲೆ. ಮರಗೋದೆ ಕಲೆ ಮಾರುಣಿ ಮಣಿಯವಳೆ, ಮರಗೋದೆ ಕಲೆವೆ. ತರುಣಿ ಮಣಿಯ ನಿನ್ನ ಸೈರಿಸು ಕೋಪವ, ತರುಣಿ ಮಣಿಯ ನಿನ್ನ ಸೈರಿಸು ಕೋಪವ. ಮರಗೋದೆ ಕಲೆಯೇ
ಪಾಂಚಾಲಿ, ಸಮಾಚಾರವೇನು? ಅಣ್ಣನೇಕೆ ಈ ರೀತಿ ಸಿಟ್ಟಾಗಿರುವನು? ಏಕೆ ಈ ನನ್ನ ಬಿಚ್ಚಿದ ಕೇಶ ರಾಶಿ ನೋಡಿದ್ರೆ ನಿಮಗಳಿಗೆ ಉತ್ತರ ಸಿಗುತ್ತಿಲ್ಲವೇನು? ಅಗ್ರಜ, ಸಮಯಕ್ಕೆ ಸರಿಯಾಗಿ ಬಂದೆ. ನನಗೆ ಯಾರಲ್ಲೂ ಕೋಪವಿಲ್ಲ. ಹೋದರೆ ಅರ್ಜುನನ ಸಮ್ಮುಖದಲ್ಲಿ ನಿಮಗೊಂದು ಮಾತನ್ನು ಹೊಂದಿರುವನು. ಈ ಸಂಧಿಯ ಸುದ್ದಿಯು ನಿಮಗೆ ಉಚಿತವಾಗಿ ಕಾಣಬಹುದು. ಅರ್ಜುನನು ಅದನ್ನು ಅನುಭವಿಸಬಹುದು. ನಕುಲ ಸಹದೇವರು ಸಹ ನಮ್ಮಲ್ಲಿರಬಹುದು. ಹೋದರೆ ಈ ದಾಸ್ಯ ವೃತ್ತಿಯನ್ನು ನಾನು ಪಾಂಡವರ ಕಳಂಕವೆಂದು ದರಿದ್ರ ಭಿಕ್ಷಿಕರಂತೆ ಕಂಡವರ ಮನೆಯಲ್ಲಿ ಸಂಧಿ ಯಾಚನೆಯನ್ನು ಮಾಡುವಂತೆ ಪಾಂಡುರಾಜೇಂದ್ರನು ನಮ್ಮನ್ನು ಪುತ್ರರಾಗಿ ಪಡೆಯಲಿಲ್ಲ. ಈ ಅಪಮಾನವು ನಿಮಗೆ ಸಹ್ಯವಾಗಿ ಕಾಣಬಹುದು. ಹೋದರೆ ನಾನಿದನ್ನು ಇನ್ನೊಂದು ಗಳಿಗೆಯೂ ವಹಿಸುವುದಿಲ್ಲ. ಅಗ್ರಜ, ಯುದ್ಧಕ್ಕಾಗಿ ನಿಮ್ಮ ಅನುಮತಿಯನ್ನಾಗಲಿ ಅರ್ಜುನನ ಸಹಾಯವನ್ನಾಗಲಿ ನಾನೆಂದಿಗೂ ಅಪೇಕ್ಷಿಸುವುದಿಲ್ಲ. ನಾನು ಮತ್ತು ನನ್ನ ಈ ಗದೆ ಇವೆರಡು ಇಡೀ ಕುರುಕುಲವನ್ನೇ ಸಮೂಲನವಾಗಿ ನಾಶ ಮಾಡಬಲ್ಲವು. ನೀವು ನಿಶ್ಚಿಂತೆಯಿಂದ ಸಂಧಿಯ ಫಲಾಫಲಗಳಲ್ಲಿ ತೊಡಗಿರಿ. ನನಗೆ ತೋರಿದ್ದನ್ನು ನಾನು ಮಾಡುವೆನು. ನಿಲ್ಲು ಸಹೋದರ, ನಿಲ್ಲು. ನಿನ್ನ ಕೋಪವನ್ನು ತಡೆಯುವುದು ನನಗೆ ಸಾಕಾಗಿ ಹೋಗಿದೆ. ಕೋಪ ಮಾಡಬೇಡ ಅಣ್ಣ. ಧರ್ಮಜನು ನಮ್ಮೆಲ್ಲರಿಗೂ ಹಿರಿಯನು. ಆತನ ಇಷ್ಟಕ್ಕೆ ವಿರುದ್ಧವಾಗಿ ಯುದ್ಧವನ್ನು ಪ್ರಾರಂಭಿಸುವುದು ಅನುಚಿತವಲ್ಲ. ಮಾನಿನಿ ಮನದ ವೇದನೆ ನೀಡಿಸೋ ಸಮಯವು ಎಂದರಿದೆಯ ತರುಣಿ ಏತಕ್ಕೆ ಇದು ಗುಣವೋ. ಮಾನಿನಿ ಮನದ ವೇದನೆ ನೀಡಿಸೋ ಸಮಯವು ಎಂದರಿದೆಯ ತರುಣಿ ಏತಕ್ಕೆ ಇದು ಗುಣವೋ. ಧರ್ಮ ಜನಮೆಯ ನಿರ್ಮಲ ಭ್ರಾತು, ಧರ್ಮ ಜನಮೆಯ ನಿರ್ಮಲ ಭ್ರಾತು ಇರುವುದನ್ನು ಚಿತ್ತ ಪರಿಶಿಸಿದೆ ನುಡಿಯ. ಇರುವುದನ್ನು ಚಿತ್ತ ಪರಿಶಿಸಿದೆ ನುಡಿಯ. ಸಹಿಸುವುದು ಮನವ ತಾಪವ ತರುಣೆ. ಸಹಿಸುವುದು ಮನವ ತಾಪವ ತರುಣೆ. ಧರ್ಮದಿಂದ ಘನ ಕಾರ್ಯ ಸಾಧಿಸೆ ಕೋಮಲ ಹೃದಯ ಕೊಡುವುದೆಂದಿದೆ. ಧರ್ಮದಿಂದ ಘನ ಕಾರ್ಯ ಸಾಧಿಸೆ ಕೋಮಲ ಹೃದಯ ಕೊಡುವುದೆಂದಿದೆ. ಸಾರ ಸಾಕ್ಷಿನಿ ಅರಿಯದೆ ಈ ಪರೆ, ಸಾರ ಸಾಕ್ಷಿನಿ ಅರಿಯದೆ ಈ ಪರಿ ಹೇಗಿತ್ತು ನೀನೀಗ ವಿಕೋಪಗೊಳ್ಳುವೆ. ಹೇಗಿತ್ತು ನೀನೀಗ ವಿಕೋಪಗೊಳ್ಳುವೆ. ಮಾನಿನಿ ಮನದ ವೇದನೆ ನೀಡಿಸು ಸಮಯವು ಎಂದರಿದೆಯ ತರುಣಿ ಏತಕ್ಕೆ ಇದು ಗುಣವೋ ದುಗುಡವೋ. ಪಾಂಚಾಲಿ, ಈ ರೀತಿಯಾಗಿ ಧರ್ಮ ಪರಿಪಾಲನೆ ಮಾಡುವುದೇ ಕ್ಷತ್ರಿಯರ ಕರ್ತವ್ಯ. ಇದಕ್ಕೆ ಏನ್ ಹೇಳುವೆ ಪಾಂಚಾಲಿ? ಧರ್ಮವೆಂದು ಕ್ಷತ್ರಿಯ ಧರ್ಮವನ್ನು ಮರೆತು ಮಾತನಾಡುದು ನಿಮಗೆ ಉಚಿತವಲ್ಲ. ದ್ರೌಪದಿ, ವಿದ್ಯುದಂತ ಶಾಂತಿಯು ಸತ್ತಿರರುವ ಕರ್ತವ್ಯವಲ್ಲವ ದೇವಿ. ಯುದ್ಧ ಎಂಥ ಘೋರವಾದ ಕರ್ಮವೆಂದು ನಿನಗೆ ತಿಳಿದಿಲ್ಲ.
ನಾವು ಅಭಿಮಾನಕ್ಕೆ ವಶರಾಗಿ ನಾವು ಯುದ್ಧವನ್ನು ಪ್ರಾರಂಭಿಸಿದರೆ ಮುಂದಿನ ಹವಿಚಾರಕ್ಕಾಗಿ ನಾವು ದುಃಖಿಸಬೇಕಾಗಿದೆ. ಅದಕ್ಕಾಗಿ ಅಲ್ಲವೇ ಸಂಧಿಗಾಗಿ ಸರ್ವ ಪ್ರಯತ್ನವನ್ನು ಮಾಡುತ್ತಿರುವುದು. ಹಿಂದೆ ದೌಮ್ಯರನ್ನು ಸಂಧಿಗಾಗಿ ಕಳಿಸಿ ಆದ ಅಪಮಾನವು ಸಾಲದೆ ಮತ್ತೆ ಶ್ರೀಕೃಷ್ಣ ಪರಮಾತ್ಮನನ್ನು ಸಂಧಿಗಾಗಿ ಕಳಿಸಿ ಯಾವ ಅಪಮಾನಕ್ಕೆ ಹೀಡು ಮಾಡಿನೆಂದು ನನಗೆ ಚಿಂತೆ ಆಗುತ್ತಿರುವುದು. ಜೈ ಜೈ ಕೃಷ್ಣ. ಪರಮಾತ್ಮನಿಗೆ ನಮಸ್ಕಾರ. ಸರ್ವರಿಗೂ ಮಂಗಳವಾಗಲಿ. ಅಣ್ಣ ಇದು ನಮಸ್ಕರಿಸಿ. ಮಂಗಳವಾಗಲಿ ದ್ರೌಪದ. ಓ ಸುದೇವ, ನಿನಗೆ ನನ್ನ ನಮಸ್ಕಾರಗಳು. ಭೀಮಸೇನ, ನಿನಗೆ ದೂರದಿಂದಲೇ ಮಂಗಳವಾಗಲಿ. ಪರಮಾತ್ಮ, ಹೋದ ಕಾರ್ಯವು ಏನಾಯಿತು ಪರಮಾತ್ಮ? ಹೋದವರಾರು ಕೃಷ್ಣನಲ್ಲವೇ? ಅಂದರೆ ಸಂಧಿ ವಿಚಾರವು ನಡೆಯಿತ ಪರಮಾತ್ಮ? ನಡೆಯಿತು. ಓಹೋ, ನಡೆಯಿತು. ಸಂಧಿ ವಿಚಾರವು ನಡೆಯಿತ ಪರಮಾತ್ಮ? ಓಹೋ, ನಡೆಯಿತು. ಪಾಂಚಾಲಿ ಇಲ್ಲಿರುವುದರಿಂದ ಏನು ಪ್ರಯೋಜನವಿಲ್ಲ. ಅವರ ಇಚ್ಛೆಯಂತೆ ಅವರು ನಡೆದುಕೊಳ್ಳಲಿ. ನನಗೆ ತೋರಿದ್ದನ್ನು ನಾನು ಮಾಡುವೆನು. ಅಬ್ಬಬ್ಬಾ, ಈ ಆರ್ಭಟಕ್ಕೆ ಏನೂ ಕಮ್ಮಿ ಇಲ್ಲ. ಈ ಆರ್ಭಟವು ನೋಡಿ ನೋಡಿ ಸಾಕಾಗಿರುವುದು. ಅಣ್ಣನ ಮಾತು ಮುಗಿಯಲಿ, ನಂತರ ನೀವು ಮಾತನಾಡಿ ಬೇಡಂಬುವರಾರು. ನಿಮ್ಮ ಅಣ್ಣನ ಮಾತು ಮುಗಿಯೋದ್ರೊಳಗಾಗಿ ನನ್ನ ತಾಳ್ಮೆಯು. ಯದುಪತಿ, ಸಭೆಯಲ್ಲಿ ಏನೇನು ನಡೆಯಿತು ಪರಮಾತ್ಮ? ಹೇಳು ಪರಮಾತ್ಮ. ಧರ್ಮನಂದನ, ಎಲ್ಲವೂ ತಕ್ಕ ರೀತಿಯಲ್ಲೇ ನಾನು ನಿರೀಕ್ಷಿಸಿದಂತೆಯೇ ನಡೆಯಿತು. ನಾನಿನ್ನು ತಡೆಯಲಾರೆ. ರುಕ್ಮಿಣಿಪತಿ, ಈ ನಿನ್ನ ಸಮಸ್ಯೆ ಮಾತುಗಳನ್ನು ನನಗೆ ಬೇಡ. ಅಗ್ರಜನ ಅಪೇಕ್ಷೆಯಂತೆ 5 ಗ್ರಾಮಗಳಿಗೆ ಸಂಧಿಯಾಯಿತೆ ಕೃಷ್ಣ. ನಾನು ಹೋದದ್ದು ಅದಕ್ಕಾಗಿ ಅಲ್ಲವೇ ಭೀಮಸೇನ? ಕೃಷ್ಣ, ಈಗ ತಿಳಿಯಿತು ನಿನ್ನ ಅಭಿಮತ. ಅಜ್ಞಾತ ವಾಸದ ನೆಪದಿಂದ ಅರ್ಜುನನ ಬಳೆಯನ್ನು ತೊಟ್ಟನು. ಈಗ ಸಂಧಿಯ ನೆಪದಿಂದ ನಮ್ಮೆಲ್ಲರಿಗೂ ಸೀರೆಯನ್ನು ಹೊರಿಸುತ್ತಿರುವೆಯಾ? ಯೋಧವ ಗ್ರಾಣಿಯೇ, ಪಾಂಡು ಪುತ್ರರ ಮೇಲೆ ನಿನಗೇಕೆ ಇಷ್ಟೊಂದು ಆಕ್ರೋಶ? ಭೀಮಸೇನ, ನಿನಗೇಕೆ ಇಷ್ಟೊಂದು ಆಸನೆ? ತಾಳ್ಮೆಯಿಂದ ನನ್ನ ಮಾತನ್ನು ಕೇಳು. ಇದು ನಿನಗೆ ಹೆಚ್ಚು ಸಂಬಂಧಪಟ್ಟ ವಿಷಯ. ವಿಮಾನದ ಶೂನ್ಯದೊಡನೆ ಈ ಪ್ರಚಂಡ ಭೀಮನಿಗೆ ಅಂತ ಸಂಬಂಧ ಇರುವುದು ಭೀಮಸೇನ, ಇರುವುದು ನಿಕಟವಾದ ಸಂಬಂಧವಿರುವುದು. ಪರಮಾತ್ಮ, ಮುಂದೇನಾಯಿತು ಪರಮಾತ್ಮ? ಮುಂದೇನಾಯಿತು? ಧರ್ಮನಂದನ, ರಾಜಸಭೆಯಲ್ಲಿ ನಿಮ್ಮ ಸಂದೇಶವನ್ನು ತಿಳಿಸಿದನು. ಎಲ್ಲರೂ ಒಪ್ಪಿದರು. ಯಾರ್ಯಾರು ಒಪ್ಪಿದರು ಪರಮಾತ್ಮ? ಯಾರ್ಯಾರು ಒಪ್ಪಿದರು? ಭೀಷ್ಮ, ದ್ರೋಣ, ವಿದುರ ಮುಂತಾದವರು ಒಪ್ಪಿದರು. ಓ ದುರ್ಯೋಧನ, ಆತನೂ ಸಹ ಒಪ್ಪಿರುವನು. ಇನ್ನು ನನಗಿಲ್ಲಿ ಕೆಲಸವಿಲ್ಲ. ಈ ದುರ್ಯಾರ್ಥೆಯನ್ನು ಕೇಳಬೇಕೆಂದಿರುವುದು ನಿನ್ನ ಇಚ್ಛೆ ಆಗಿರುವುದು ಕೃಷ್ಣ. ಅದನ್ನು ನೀನು ಸಾಧಿಸಿದೆ. ಸಾಧಿಸು, ಚೆನ್ನಾಗಿಯೇ ಸಾಧಿಸು. ಸಹೋದರರೇ, ನಿಮ್ಮ ಅಪೋರ್ಸದ ಫಲವನ್ನು ನೀವೇ ಪೂಜಿಸಿರಿ. ಅದರಲ್ಲಿ ಈ ಭೀಮನು ಯಾವ ಭಾಗವನ್ನು ಅಪೇಕ್ಷಿಸುವುದಿಲ್ಲ. ಯಜ್ಞ ಸೇನೆ
ನೀನು ನಿರಾಸರಾಗಬೇಡ. ಈ ಭೀಮನು ಬದುಕಿದ್ದರೆ ನಿನ್ನ ಸೇಡನ್ನು ತೀರಿಸುವುದೇ ಬಿಡುವುದಿಲ್ಲ. ಭೀಮಸೇನ, ನಿಲ್ಲಯ್ಯ, ನೀನು ನಿಜವಾಗಿಯೂ ಹಿಡಂಬಾಪತಿಯೇ ಸರಿ. ಇಷ್ಟೊಂದು ಕೋಪವಿರದಿದ್ದರೆ ಆ ರಕ್ಕಸಿಯನ್ನು ಹೇಗೆ ಕಟ್ಟಿ ಆಳುತ್ತಿದ್ದೆ? ತಾಳ್ಮೆಯಿಂದ ಸಂಪೂರ್ಣವಾಗಿ ನನ್ನ ಮಾತನ್ನು ಕೇಳು. ಸುಮ್ಮನೆ ನನ್ನನ್ನು ಕಾಡಿಸಬೇಡ ಕೃಷ್ಣ, ಸುಮ್ಮನೆ ನನ್ನನ್ನು ಕಾಡಿಸಬೇಡ. ಈ ಸಂಧಿಯ ಸುದ್ದಿಯು ನನಗೊಪ್ಪದು ಒಪ್ಪದು ಒಪ್ಪದು. ಹಾ ಭೀಮಸೇನ, ನಿನಗೊಪ್ಪು ವಿಚಾರ ಹೊಂದಿರುವುದು. ಆ ದುರ್ಯೋಧನನು ನಿನಗೊಂದು ಪ್ರಿಯವಾದ ಸಂದೇಶವನ್ನು ಕಳುಹಿಸಿರುವನು. ದುರ್ಯೋಧನನ ಸಂದೇಶ? ದುರ್ಯೋಧನನ ಸಂದೇಶ, ಅದರ ಉದ್ದೇಶ ಸಂಧಿ ಆಗಲಾರದು. ಹೇಳು ಕೃಷ್ಣ, ಹೇಳು. ಹಾ, ಅದನ್ನು ಕೇಳುವ ಮೊದಲು ನೀನು ನನ್ನ ಬಳಿ ಕೈಕಟ್ಟಿ ಕುಳಿತುಕೊಳ್ಳಬೇಕು. ಇಲ್ಲ, ನಿಂತಲ್ಲೇ ಹೇಳಿಬಿಡು. ಇಲ್ಲ, ನೀನು ಕುಳಿತುಕೊಳ್ಳದ ಹೊರತು ನಾನು ಹೇಳುವುದಿಲ್ಲ. ಇದೇನು ಪರಿಹಾಸವೇ ಕೃಷ್ಣ? ಪರಿಹಾಸ್ಯವಲ್ಲ ಭೀಮಸೇನ, ನಿನ್ನನ್ನು ಕಂಡರೆ ನನಗಷ್ಟೊಂದು ಭಯ. ಎಲ್ಲಿ ಆ ಗದೆಯನ್ನು ಸ್ವಲ್ಪ ಇಲ್ಲಿ ಕೊಡು. ಅರ್ಜುನ, ಈ ಗದೆ ಸ್ವಲ್ಪ ನಿನ್ನ ಬಳಿ ಇರಲಿ. ಈಗ ನಿನ್ನ ಅಪೇಕ್ಷೆಯಂತೆ ಈಗ ನಿನ್ನ ಅಪೇಕ್ಷೆಯಂತೆ ಹಾ, ಈಗ ಬಾ, ನನ್ನ ಬಳಿಯಲ್ಲಿ ಕುಳಿತುಕೋ. ನಾನು ನಿನಗೆ ಪ್ರಿಯವಾದ ಸಂದೇಶವನ್ನು ಹೇಳಿ. ಈಗ ನಿನ್ನ ಅಪೇಕ್ಷೆಯಂತೆ ಕುಳಿತುಕೊಳ್ಳುವೆನು. ಈಗಲಾದರೂ ಹೇಳು ಕೃಷ್ಣ. ನೀನು ಕೋಪ ಮಾಡುವುದಿಲ್ಲವಷ್ಟೇ? ಅದು ಆಗಿರಲಿ. ಹಾಗಾದರೆ ನೀನು ನನ್ನ ಬಂದಿ. ಅದು ಕ್ಷಣಕಾಲ ಮಾತ್ರ. ಯಜ್ಞಸೇನೆ, ಸ್ವಲ್ಪ ಸಮೀಪಕ್ಕೆ ಬಾ. ನಾನು ಹೇಳಿದಂತೆ ಮಾಡಬೇಕು ಕಂಡೆಯಾ? ಅಣ್ಣ, ವಿಚಾರವೇನು ತಿಳಿಸುವನಾಗು. ಹಾಗಾದರೆ ತೆಗೆದುಕೋ ಈ ಹಗ್ಗವನ್ನು. ಪಾಂಚಾಲಿ, ಇದೊಂದು ಕಡೆ ನನಗೆ ಪುರಸ್ಕಾರದ ರೂಪದಲ್ಲಿ ದೊರೆಯಿತು. ಈ ಹಗ್ಗದಿಂದ ನಿನ್ನ ಪತಿಯ ಕರಗಳನ್ನು ಬಂಧಿಸು. ಇದೇನಿದು ಪರಿಹಾಸ್ಯವೇ ಅಣ್ಣ? ಪರಿಹಾಸ್ಯವಲ್ಲ ತಂಗಿ, ಶತ್ರುಗಳ ಹೆಡೆಮುರಿ ಬಿಡಿಸುವುದರಲ್ಲಿ ನೀನು ಪಂಡಿತೆಯಂತೆ. ಅದೇ ರೀತಿ ನಿನ್ನ ಪತಿಯ ಕರಗಳನ್ನು ಬಂಧಿಸಲು ಬರುವುದೋ ಇಲ್ಲವೋ ನೋಡೋಣ. ಹಾಗೆ ಆಗಲಿ ಪರಮಾತ್ಮ. ಪಾಂಚಾಲಿ, ಕೃಷ್ಣನು ಹೇಳಿದಂತೆ ನನ್ನ ಕರಗಳನ್ನು ಬಂಧಿಸು. ಆತುರವೇ ಸ್ವಾಮಿ, ನಾನೇ ಭದ್ರವಾಗಿ ಬಂಧಿಸುವೆನು. ಶಾಂತರಾಗಿ ಬಂಧಿಸು. ತಂಗಿ, ಹೀಗೆ ಹೇಳುವನು ಕೇಳಿ. ಈ ಭೀಮನನ್ನು ಬಂಧಿಸಿರುವ ಹಗ್ಗದಿಂದ
ಈ ದಿನ ರಾಜಸಭೆಯಲ್ಲಿ ನನ್ನನ್ನು ಬಂಧಿಸಲು ಸಜ್ಜಾಗಿ ಬಂದರು. ಯಾರು ಪರಮಾತ್ಮ ಈ ಕಾರ್ಯವನ್ನು ಮಾಡಿದವರು? ಏನು ಹೇಳಿದೆ ಕೃಷ್ಣ? ಯಾರು ಹೇಳಿದೆ? ಈ ಹಗ್ಗದಿಂದ ನಿನ್ನನ್ನು ಬಂಧಿಸಿದರೆ ಯಾರು? ಓ ದುರಾತ್ಮಕರಾರು! ಮತ್ತಿನ್ಯಾರು? ದುರಾಭಿಮಾನಿಯಾದ ದುರ್ಯೋಧನನು ಆಜ್ಞೆ ಮಾಡಿದನು. ದುರಾಚಾರಿಯಾದ ಆತನ ತಮ್ಮ ದುಶ್ಯಾಸನು ಈ ಕೃತ್ಯವನ್ನೆಸಗಿಸನು. ಇವರನ್ನು ಬಿಟ್ಟರೆ ಈ ಕೃತ್ಯ ಇನ್ಯಾರಿಂದ ಸಾಧ್ಯ? ಓಂಚಾಲಿ, ನನ್ನ ಕೈಗಳನ್ನು ಬಿಡಿಸು. ಈ ನೀಚ ಕೃತ್ಯದಿಂದ ದುರ್ಯೋಧನ ದುರಾಭಿಮಾನವು ಶಿಖರವನ್ನು ಮುಟ್ಟಿದೆ. ಪಾಂಡವರ ರಾಯಭಾರಿಯಾದ ಕೃಷ್ಣನನ್ನು ಓ ಕುನ್ನಿ ಕೌರವರು ಈ ರೀತಿ ಅಪಮಾನಗೈದರು. ಅಗ್ರಜ, ಧನಂಜಯ, ಇದಕ್ಕೆ ನಿಮ್ಮ ಉತ್ತರವೇನು? ಇಷ್ಟು ಮಾತ್ರವಲ್ಲ, ನಿಮ್ಮ ಸಂದೇಶಕ್ಕೆ ಆ ದುರ್ಯೋಧನನು ಕೊಟ್ಟ ಉತ್ತರವನ್ನು ಕೇಳಿ. ನೀವು ರಾಜ್ಯವನ್ನು ಪಡೆಯುವುದಾದರೆ ಅದು ರಣರಂಗದಲ್ಲಿ, ಶಸ್ತ್ರಾಸ್ತ್ರಗಳ ಆಸ್ಥಾನದಲ್ಲಿ, ವೀರ ರಥಿಕರ ಘೋಷದಲ್ಲಿ ಎಂದು ಹೇಳಿದನು. ಸಹಿಸಲಾರೆನು ಈ ಸಂಕಟವನ್ನು ಸಹಿಸಲಾರೆನು. ಸಂಕಟವನ
ಅದು ವಿದ್ಯ ಪರಮಾತ್ಮ ನೀನೇ ತಿಳಿದಿರುವೆ. ನಾನು ಮುಂದೆ ಎಂದಿಗೂ ಯುದ್ಧವೇನು ಅಪೇಕ್ಷಾ ಪಟ್ಟವನಲ್ಲ. ಸಂಧಿವಾಗಿ ನಮ್ಮ ಮುಂದೆ ಬಂದು ಯುದ್ಧ ನಿಂತಿದ್ದ ಪರಮಾತ್ಮ ಯುದ್ಧ ಬಂದು ನಿಂತಿದೆ. ಓ ಚಾರಿ, ನನ್ನ ಕೈಗಳನ್ನು ಬಿಡಿಸು. ಧನಂಜಯ, ಅಗ್ರಜ, ನೀವಾದರೂ ಬಿಡಿಸಿ. ಧನಂಜಯ, ನೀನಾದರೂ ಬಿಡಿಸು. ಯಾರೂ ಬಿಡಿಸುವುದಿಲ್ಲವೇ? ಯಾರೂ ಬಿಡಿಸುವುದಿಲ್ಲವೋ? ಈಗ ನಾನೇ ಬಿಡಿಸಿಕೊಳ್ಳುವೆನು. ಈಗ ಕೇಳಿರಿ ನನ್ನ ಪ್ರತಿಜ್ಞಾ ವಾಕ್ಯಗಳನ್ನು. ನಾನು ವಾಯುದೇವನ ಅಂಶದಿಂದ ಜನಿಸಿರುವುದು ನಿಜವಾಗಿದ್ದರೆ, ಈರ ಮಾತೆ ಕೊಂದಿ ದೇವಿಯ ಸನ್ನೆಪಾನ ಮಾಡಿರುವುದು ನಿಜವಾಗಿದ್ದರೆ, ನಾಳಿನ ಯುದ್ಧದಲ್ಲಿ ಆ ಕೌರವರ 99 ಮಂದಿ ಸಮಾಧಾನವನ್ನು ಸಮೂಲನವಾಗಿ ನಿರ್ಮೂಲನ ಮಾಡಿ, ಓ ದುರುಳ ದುಶ್ಯಾಸನ ವಕ್ಷ ಸ್ಥಳವನ್ನು ಬಗೆದು ಓತನ ಬಿಸಿ ರಕ್ತದಿಂದ ವಂಚನೆಯ ಮುಡಿಯನ್ನೇ ಕಟ್ಟಿಸುವೆನು. ನಂತರ ಓ ದರ್ಪಿತ ದುರ್ಯೋಧನ ತೊಡೆಯನ್ನು ನನ್ನ ಈ ಗದಾ ದಂಡದಿಂದ ಮುರಿದು ಓತನ ರಾಜ ಕಿರೀಟವನ್ನು ನನ್ನ ಎಡಗಾಲಿನಿಂದ ಪುಡಿ ಪುಡಿ ಗೈಯದೆ ಹೋದರೆ ನನ್ನ ಗತಿ ಭಯಂಕರವಾದ ನರಕವೇ ಕೃಷ್ಣ. ಇದಕ್ಕೆ ನಿನ್ನ ಪಾದವೇ ಸಾಕ್ಷಿ. ಏಡಿಗಳ ಎಳತನ್ನು ಕೇಳಿ ರಣದ ಮುಗಿಸಿಕೊಳ್ಳುವೆ, ರಣದ ಮುಗಿಸಿಕೊಳ್ಳುವೆ. ಒಂದು ಸೂಲತೆಯ ಕೂಡ ಏಡಿಗಳ ಎಳತನ್ನು ನನಗೆ ತಲಗಳನ್ನು ಕೇಳಿ ರಣದ ಮುಗಿಸಿಕೊಳ್ಳುವೆ, ರಣದ ಮುಗಿಸಿಕೊಳ್ಳುವೆ. ರಾಸಿಯ ದುರ್ವನು ಮುಂದಿನ ಸಣ್ಣ ಕೌರವನ ಗುಂಡಿಗೆ ಸೇರಿ ಚಂಡಿಗೌತನವ ಮಾಡಿಸುವೆ, ರಣಚಂಡಿಗೌತನವ ಮಾಡಿಸುವೆ. ಕಂಡದ ಮಗಳ ಗುಂಡಲಗಿಸಿ ರಣಚಂಡಿಗೌತನವ ಮಾಡಿಸುವೆ, ರಣಚಂಡಿಗೌತನವ ಮಾಡಿಸುವೆ. ಒಂದು ಸೂಲತೆಯ ಕುಲ ಏಡಿಗಳ ಎಳತಂದು ನನಗೆ ತಲಗಳನ್ನು ಎಳಗಳನ್ನು ರಣದ ಮುಗಿಸಿಕೊಳ್ಳುವೆ, ರಣದ ಮುಗಿಸಿಕೊಳ್ಳುವೆ, ರಣದ ಮುಗಿಸಿಕೊಳ್ಳುವೆ. ಕೃಷ್ಣ, ಇದಕ್ಕೆ ನಿನ್ನ ಪಾದವೇ ಸಾಕ್ಷಿ.